ನೊಂದ ಮಾತುಗಳಿಂದ ಸಂಧ್ಯಾನ ಮನಸ್ಸು ಹೆವಿ ಕುಗ್ಗೋಗಿದೆ. ಮಕ್ಕಳು ನನ್ ಸಾಯತಕ ಹಿಂಗೆ ಇರ್ಲಪ್ಪ ನನ್ ಜೊತೆಲೆ ಅಂತ ಬೇಡ್ಕ ಪ್ರಪಂಚ ಓದದೆ ಕಣೋದು ನೀನು ಇವತ್ತೊಂದಿನ ನೀನ್ ಇಡೀ ಪ್ರೀತಿಯಿಂದ ಮಾತಾಡ್ಸ್ಬಿಟ್ರೆ ನಿಂಗೆ 1000 ರೂಪಾಯಿ ಕೊಡ್ತೀನಿ. ನಮ್ಮ ಅತ್ತೆ ಮಾವ ಹತ್ರ ನಮ್ಮ ಲವ್ ಇದ್ಯಾ ಇಲ್ವಾ ಹೇಳ್ಬಿಡು. ನಮ್ಮ ಅಜ್ಜಿ ಮೇಲೆ ಇಲ್ಲ 1000 ರೂಪಾಯಿ ಬೇಡ 2 ಲಕ್ಷ ಕೊಡ್ತೀಯಾ? ಶಂಕರಿ ಬಂದು ನಮ್ ನಾಯಿನ ನಮ್ಮ ಅಜ್ಜಿ ಇಟ್ಟವು. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ನಮ್ಮಮ್ಮ ನನ್ಗೆ ಅಡ್ಗೆ ಮಾಡು ಅಂತ ಹೇಳ್ತಿದ್ದಾರೆ. ಪವಿ ಇಲ್ದಿರೋ ಮನೆ ನನ್ಗೆ ಫುಲ್ಲು ಬಿಕೋ ಅಂತ ಹೊಡಿತಿರುತ್ತೆ. ಅವಳು ಇಲ್ದಿರೋ ಏನ್ ವ್ಲಾಗ್ ಮಾಡಕ್ಕೂ ಆಕ್ಚುಲಿ ಇಷ್ಟ ಇಲ್ಲ ನನ್ಗೆ. ಆ ತರ ಆಗ್ಬಿಟ್ಟಿದೆ ಅವಳ ಜೊತೆ ವ್ಲಾಗ್ ಮಾಡಿ ಮತ್ತೆ ಅವಳು ಬಿಟ್ಟಿರೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಗೈಸ್. ಅಂಡ್ ನಮ್ಮಮ್ಮ ನನ್ಗೆ ಇವತ್ತು ಏನ್ ಮಾಡ್ಬೇಕಮ್ಮ ಅಡ್ಗೆ? ಬಿಸಿ ಬೇಳೆ ಬಾತ್ ಮಾಡ್ಬೇಕಂತೆ. ಇವರು ತರಕಾರಿ ಅಂಗಡಿ ಓನರ್. ನಮ್ಮ ಮನೆಯಲ್ಲಿ ತರಕಾರಿನೇ ಇರಲ್ಲ ಅಂತ ತರಕಾರಿ ಅಂಗಡಿ ಇಟ್ಕೊಂಡಿರ್ತಾರೆ. ಊರವ್ರಿಗೆಲ್ಲ ತರಕಾರಿ ಮಾರ್ತಾರೆ, ಅವ್ರ ಮನೇಲೆ ತರಕಾರಿ ಇರಲ್ಲ. ಬರೀ ನಮ್ಮಮ್ಮ ಬೈಯದ್ ಬಿಟ್ರೆ ನನ್ನನ್ನ ಯಾವತ್ತಾದ್ರೂ ಪ್ರೀತಿಯಿಂದ ಮಾತಾಡ್ಸಿರೋದ್ ನೀವು ನೋಡಿದ್ದೀರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಇಲ್ಲ. ಇವಾಗ ಏನು ಅಂದ್ರೆ ನಮ್ಮಮ್ಮ ಇವತ್ ಮನೆಗ್ ಬಂದ್ಮೇಲೆ ನನ್ ಜೊತೆ ಇಡೀ ದಿನ ಪ್ರೀತಿಯಿಂದ ಮಾತಾಡಿಸ್ಬೇಕು. ಚಾಲೆಂಜ್. ನೀನೇನಾದ್ರೂ ನನ್ನ ಪ್ರೀತಿಯಿಂದ ಮಾತಾಡ್ಸ್ಬಿಟ್ರೆ ನಿಂಗೆ 500 ರೂಪಾಯಿ ಕೊಡ್ತೀನಿ ಮಾ. ಬೇಡವಾ ನಿಂಗೆ 500 ರೂಪಾಯಿ? ಗೈಸ್ ನಮ್ಮಮ್ಮ ಅದು ಏನ್ ಗೊತ್ತಾ, ದುಡಿಯೋರು ಕಾಸಿರೋರು ಸಾವುಕಾರ ಮಂದಿ. ಇವರು ಸಾವುಕಾರ ಮಂದಿ 500 ರೂಪಾಯಿಗೆಲ್ಲ ಎಲ್ ಬೆಳೆ ಕೊಡ್ತಾರೆ. ಅರೆ ನಮ್ಮಂತ ಬಡವರು 500 ರೂಪಾಯಿ ಸಾವುಕಾರ ಮಂದಿ. ಸಾವುಕಾರ ಮಂದಿ ನಮ್ಮಮ್ಮ ಈ ರೇಂಜ್ಗೆ ಇಗ್ನೋರ್ ಮಾಡ್ತಾರೆ ನನ್ನ. ಮಾ ಸಾವುಕಾರ ಮಂದಿ 1000 ರೂಪಾಯಿ ಕೊಡ್ತೀನಿ ಮಾ. 1000 ನೀನ್ ನನ್ನ ಪ್ರೀತಿಯಿಂದ ಮಾತಾಡಲ್ವಂತೆ ಗೈಸ್. ಮಮ್ಮ ಬೈತಾರೆ ಏನಕ್ಕಂದ್ರೆ ನಾನು ಗಾಡಿ ಅಂಗಡಿ ಮುಂದೆ ನಿಲ್ಸಿದೀನಿ. ಇಲ್ಲಿ ಗಿರಾಕಿಗಳು ಆ ಕಡೆಯಿಂದ ಹೋಗಿ ವ್ಯಾಪಾರ ಮಾಡ್ತವ್ರೆ. ಇವಾಗ ಇಷ್ಟರಲ್ಲೇ ನಮ್ಮಮ್ಮ ಬೈದಿಲ್ಲ ಅಂದ್ರೆ ಕೇಳಿ ನಂಗೆ ಗೊತ್ತು ನಮ್ಮಮ್ಮ ಯಾವಾಗ ಬೈಯುತ್ತೆ ಅಂತ. ಆದ್ರೂ ಬೈಸ್ಕೊಂತೀನಿ ಯಾಕಂದ್ರೆ ಅದು ನಂಗೆ ಇಷ್ಟ. ಅದೇನ್ ಗೊತ್ತಾ, 1000 ರೂಪಾಯಿ ಕೊಡ್ತೀನಿ ಅಂದ್ರೆ ನಮ್ಮಮ್ಮ ನನ್ನ ಹತ್ರ ಪ್ರೀತಿಯಿಂದ ಮಾತಾಡಲ್ವಂತೆ. ಸ್ವಲ್ಪ ಬಜೆಟ್ ಇನ್ಕ್ರೀಸ್ ಮಾಡೋಣ, ಅಮ್ಮನೇ ಅಲ್ವಾ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅವ್ರು ಕೊಟ್ಟಿರೋ ಕಾಸನ್ನ ಅವ್ರಿಗೆ ವಾಪಸ್ ಕೊಡಕ್ ನನ್ಗೆ ಏನ್ ಬಾಧೆ. ಅಮ್ಮ ನಿಂಗೆ 1000 ರೂಪಾಯಿ ಕೊಡ್ತೀನಿ ಮಾ. 1000 ರೂಪಾಯಿ ಬೇಡ 2 ಲಕ್ಷ ಕೊಡ್ತೀಯಾ? 2 ಲಕ್ಷ? ಮುಖ ನೋಡ್ರಿ 2 ಲಕ್ಷ ರೂಪಾಯಿ ನನ್ನ ಹತ್ರ ಇರೋ ತರ ಇದ್ಯಾ? ಎತ್ತವಯ್ಯ. ಕಸ್ಟಮರ್ಗಳು ಅಷ್ಟೇ, ನಾನ್ ಬ್ಲಾಗ್ ಮಾಡೋ ಟೈಮಿಗೆ ಬರ್ತಾರೆ. ನಾನ್ ಬ್ಲಾಗ್ ಮಾಡಿಲ್ಲ ಅಂದ್ರೆ ನಮ್ಮಮ್ಮ ಇಲ್ಲಿ ನೊಣ ಹೊಡಿತಾ ಇರ್ತಾರೆ. ಈಗ ನಿಂಗೆ 2 ಲಕ್ಷ ಎಲ್ಲ ಇಲ್ಲಮ್ಮ, ನಮ್ದು 1000 ರೂಪಾಯಿ ಬಜೆಟ್ ಆಯ್ತಾ? ಇವತ್ತೊಂದಿನ ನೀನ್ ಇಡೀ ಪ್ರೀತಿಯಿಂದ ಮಾತಾಡ್ಸ್ಬಿಟ್ರೆ ನಿಂಗೆ 1000 ರೂಪಾಯಿ ಕೊಡ್ತೀನಿ. ನನ್ ಪ್ರೀತಿ 1000 ರೂಪಾಯಿ ನೀನ್ ಅಷ್ಟೇನೆ ಬೆಲೆ ನಿನ್ಗೆ. ಅಯ್ಯೋ ಅಮ್ಮ ಹಂಗಲ್ಲಮ್ಮ, ನೀವು ಸಾವುಕಾರ ಮಂದಿ, ನಾವು ಬಡವ್ರ ಮಂದಿ. ಬಡವ್ರ ಮಂದಿ 1000 ರೂಪಾಯಿ 1 ಲಕ್ಷ ರೂಪಾಯಿ ಇದ್ದಂಗೆ. 1000 ಕೊಟ್ಬಿಡು. ತಂದೆ 1000 ಅದು ನಿನ್ ಕಾಸು, ನಿನ್ ಬ್ಯಾಗಿಂದ ತಗೊಂಡ್ ನಿನ್ಗೆ ಕೊಡೋದು. ನನ್ ಬ್ಯಾಗಿಂದ ತಗೊಂಡ್ ನನ್ ಕೊಡೋದು ಏನೇ ಬೇಕಾ? ಹ್ಮ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಎಷ್ಟು ಚೆನ್ನಾಗಿದೆ ಅಲ್ಲ ಪಾಲಿಸಿ. ಅಮ್ಮ ಇಲ್ಲಿ ನೋಡಿಲಿ, ನಾನು ಮೊನ್ನೆ ನಾನು ಫೋನಲ್ಲಿ ಅದೇನೋ ನೋಡಿದೀನ್ಮ. ಏನ್ ಗೊತ್ತಾ, ಕರ್ಬೇವಿನ ಸೊಪ್ಪು ಚಟ್ನಿ ಮಾಡೋದು ಹೆಂಗಂತ ನೋಡಿದೀನಿ. ಇವತ್ತು ಮನೆಗ್ ಬನ್ನಿ ಕರ್ಬೇವು ಚಟ್ನಿ ಮಾಡಿರ್ತೀನಿ. ಕರ್ಬೇವು ಚಟ್ನಿ ತಿಂತೀಯಮ್ಮ ನೀನು? ನೀನ್ ಏನ್ ಮಾಡಿರ್ತೀರೋ ತಿಂತಿದ್ದಾಯಿ. ನೋಡ್ದವ್ರು ಏನ್ ಅನ್ಕೊಬೇಕಂದ್ರೆ ನಾನು ಅಡ್ಗೆನೆ ಮಾಡಲ್ವೇನೋ, ನಿಂಗೆ ಚಿಂತೆ ಇಲ್ಲ. ನಾನು ಅಡ್ಗೆ ಮಾಡ್ತೀರಾ ನೀನ್ ಇಷ್ಟುದ್ದ ಬೆಳ್ಬಿಟ್ಟ ಎಲ್ಲನೇ ಅದ್ ಹೆಂಗೆ ಹೇಳ್ತಾರೆ, ನೀನ್ ಏನು ಮಾಡಲ್ಲ ಅಂತಾನೆ ಹೇಳ್ತಾರದ್ ನಾನು. ಗೈಸ್ ಅದೇನ್ ಗೊತ್ತಾ, ನಮ್ಮಮ್ಮ ನಿಮ್ ಬೇಕಿರೋ ಒಂದ್ ಫೋಟೋ ತೋರಿಸ್ತೀನಿ. ನಮ್ಮಮ್ಮ ಮದ್ವೆಗಿಂತ ಮುಂಚೆ ಒಳ್ಳೆ ಪರ್ಕೆ ಕಡ್ಡಿ ಇಲ್ವಾ, ಕಸ ಗುಡ್ಸಲ್ವ ಪರ್ಕೆ ಕಡ್ಡಿ, ಆತರ ಇತ್ತು. ಮದ್ವೆ ಆಗಿ ನಾನು ಹುಟ್ಟ ಆದ್ಮೇಲೆ ಇಷ್ಟು ದಪ್ಪ ಆಗಿದ್ದು. ತಾಯಿ ಬಂದ್ಬಿಟ್ಲು ಅಂತ ದಪ್ಪ ಆಗ್ಬಿಟ್ರು ಮುಚ್ಕೊಂಡು ಎದ್ದಳ ಮೇಲೆ. ನಮ್ಮ ಅಪ್ಪ ನೀನ್ ಅಷ್ಟ್ ಚೆನ್ನಾಗ್ ಸಾಕಿದಮ್ಮ. ಆಯ್ತಮ್ಮ, ಅದ್ರ ಜೊತೆಗ್ ನಾನು ಒಂದ್ ಸ್ವಲ್ಪ ಸಾಕಿದೀನಿ ನಿನ್ನ. ಅಷ್ಟು ಸಾಕ್ದಿರ ಈ ದುಂಡು ದೇಹ ಬಂತ. ನೀನು ನಿಮ್ಮ ಅಪ್ಪನೇ ಸಾಕಿರ ಬಿಡು. ನಮ್ಮ ಅಪ್ಪ ಅಮ್ಮ ಏನು ಸಾಕಿಲ್ಲ ನಮ್ಮನ್ನ. ಸುಮ್ಮನೆ ಹಂಗೆ ತಗೊಂಬಂದ್ ಮಾಡ್ಕೊಂಡ್ಬಿಟ್ರ ನೀವು. ಓ ಇವ್ರ ಅಮ್ಮ ಕೆಂಪಮ್ಮ ಇದ್ದಾಗೆ ಚೆನ್ನಾಗಿದ್ರೆ ನಾವು. ಹೌದು ಮಾ. ನೋಡು ಇವಾಗ ನೀನ್ ಹೆಂಗೆ ಹೇಳ್ದೋ, ಅವಾಗ ನಾನು ನನ್ ಗಂಡನ್ ಮನೆಗೆ ಹೋಗಿ ಅವ್ನ ಕೆಲ್ಸ, ಅವ್ರ ಅತ್ತೆ ಮಾವ ಈ ಕೆಲ್ಸ ಮಾಡು ಆ ಕೆಲ್ಸ ಮಾಡು ಅಂದಾಗ ನಮ್ಮ ಅಪ್ಪ ಅಮ್ಮ ನನ್ನ ರಾಣಿ ತರ ನೋಡ್ಕೊಂಡಿದ್ರು. ಒಂದು ಕೆಲ್ಸನೂ ಮಾಡಿಸ್ತಾ ಇರ್ಲಿಲ್ಲ. ನಮ್ಮಮ್ಮ ಅಂತೂ ಮದ್ವೆ ಆದ್ಮೇಲೆ ಇವೆಲ್ಲ ಇದ್ದಿದ್ದೆ ಮಗು ಅಂತ ಕುಣಿಸ್ತಿತ್ತು. ಮದ್ವೆ ಬೇರೆ ಆಗ್ತೀಯಾ, ಸುಮ್ನಿರ್ತೀಯಾ? ಅಲ್ಲಮ್ಮ ನಾನು ಹಿಂಗ್ ಹೇಳ್ಕೊಳೋದ್ ಬೇಡ್ವೇನಮ್ಮ. ನಮ್ಮ ಅತ್ತೆ ಮಾವ ಹತ್ರ ನಮ್ಮಮ್ಮ ನನ್ನ ರಾಣಿ ತರ ನೋಡ್ಕೊಂಡಿದ್ರು ಅಂತೆಲ್ಲ. ನೆಟ್ಟಿಗೆ ಮಾಡೋಷ್ಟು ಮಾಡೋದ್ ಹೆಂಗೆ ಹೇಳ್ತಾರೆ, ಮನೆ ಕೆಲಸ ಮಾಡ್ಕೊಳಕ್ ಹೋಗ್ತಾ ಇರೋದಿಲ್ವ ಅವಾಗ.
ಅಲ್ಲ ಇವಾಗ ನೀನ್ ಹೇಳ್ದಲ್ಲ ಆ ಡೈಲಾಗ್ ನಾನು ಹೇಳ್ಬೇಕಂದ್ರೆ ನೀನ್ ನನ್ ಕೈಲಿ ಕೆಲಸ ಮಾಡಿಸ್ಬಾರ್ದಮ್ಮ. ಅಷ್ಟಂತೂ ನೀವು ಮಾಡೋದೇ ಇಲ್ಲ ಬಿಡು. 4 ಕಣೆ ಎಲ್ಲ ಸಾಸಿವೆ ಕಾಲಷ್ಟು ಮಾಡೋದು. ಇವಾಗೇನು ನನಗೆ ನಾನು ಫ್ಯೂಚರ್ ಅಲ್ಲಿ ಹಂಗೆ ಹೇಳ್ಕೊಬೇಕಾ ಬೇಡವಾ? ಹೇಳ್ಕೊಂಬೇಡ. ಈ ನಮ್ಮ ಮನೇಲೂ ಕೆಲಸ ಮಾಡ್ಬೇಕು, ಹೋಗಿದ್ ಮನೇಲೂ ಕೆಲಸ ಮಾಡ್ಬೇಕು. ಏನ್ ಮಾಡಿ ದಬ್ಬಾಗ್ತಾ ಇದೀಯ ಅಂತ ಹೇಳ್ತಾ ಇದೀಯ ನೀನು ಇವಾಗ? ಏನ್ ನೀನು ಗೈಸ್ ಇವ್ರು ಸರಿ ಇಲ್ಲ ಗೈಸ್. ನಮ್ಮಮ್ಮ ಅಂಡ್ ನಮ್ಮಮ್ಮ ನನ್ನನ್ನ ಪ್ರೀತಿಯಿಂದ ಮಾತಾಡ್ಸ್ಬೇಕು. ನಾನು ಅಲ್ಲಮ್ಮ ನಾನು ನಿಂಗೆ ಕಾಸು ಕೊಟ್ಟು ಪ್ರೀತಿಯಿಂದ ಮಾತಾಡ್ಸೋದಂತೆ. ನೀನ್ ನಮ್ಮಮ್ಮ ಅಮ್ಮ ಕರಳಿಲ್ವಾ? ಕರಳು ಬಳ್ಳಿ ಇಲ್ಲಿ ಬೋಟಿ ಕಲಿಜಾಕ ಇಲ್ಲ, ಬೊಣ್ಣಂಗಟ್ಟಿನೂ ಇಲ್ಲ. ನಿಮ್ ಹತ್ರ ಹೇಗೆ ಸಾಕಾಗ್ಬಿಟ್ಟೈತ್ ನನಗೆ. ಮನೇಲಿ ನಾವು 3 ಜನ ಹೆಣ್ಮಕ್ಳು. ನಾವು ನಮ್ಮಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ ಅಂದ್ರೆ ನೋಡಿ, ಮುಗ್ದಲ್ಲ ಕಳೆ ನೋಡಿ. ಈ ಬೆಂದ ನೊಂದ ಮಾತುಗಳಿಂದ ಸಂಧ್ಯಾನ ಮನಸ್ಸು ಹೆವಿ ಕುಗ್ಗೋಗಿದೆ. ನಾನ್ ಡಿಪ್ರೆಷನ್ಗೆ ಹೋಗ್ತಿದ್ರೆ ನಿಮ್ಗೂ ಹೇಳ್ತೀನಿ, ಸ್ವಲ್ಪ ವಾಪಸ್ ಕರ್ಕೊಂಬರೋ ಪ್ರಯತ್ನ ಮಾಡಿ ನೀವೆಲ್ಲ. ನಾನ್ ಡಿಪ್ರೆಷನ್ಗೆ ಹೋಗ್ತೀನಿ ಮಾ. ಸರಿ ಹೋಗ, ಅವಾಗ ಸ್ವಲ್ಪ ಸಮಾಧಾನವಾಗಿ ನಿಂದೆ ನಿದ್ದೆ ಮಾಡ್ತೀಯ. ಸ್ವಲ್ಪ ಹೊಟ್ಟೆ ಊಟ ಮಾಡಿಸ್ತೀನಿ ನಾನು ಅವಾಗ. ಮಾ ಡಿಪ್ರೆಷನ್ ಅಂದ್ರೆ ಜಾಗ ಅಲ್ಲಮ್ಮ. ಡಿಪ್ರೆಷನ್ ಅಂದ್ರೆ ಜೀವದ ಮೇಲೆ ಜಿಗುಪ್ಸೆ ಬಂದು ಏನ್ ಬಲೆ ಏನ್ ನನ್ ಸಂಸಾರ ಸಾಗಿ ಸಾಕಾಗ್ಬಿಟ್ಟೈತೆ. ನಿನ್ಗೆ ಜಿಗುಪ್ಸೆ ಬಂದ್ಬಿಟ್ಟೆ. ಮುಚ್ಕೊಂಡು ಎದೋಗೆಲ್ಲ ನೀನ್ ಇದೆಯಲ್ಲಮ್ಮ, ನಿನ್ನನ್ ಸಾಕದೆ ನಂಗೆ ದೊಡ್ಡ ಸಂಸಾರ ಇದ್ದಂಗೆ. ನೀನ್ ಹೆಂಗ್ ಸಾಕಿದೀನಿ ನೋಡ್ ನಾನು. ದುಂಡು 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 ದುಂಡು. ಗೈಸ್ ಸುಜಾತ ಅಂತ ಬರೆಯಕ್ ಬರಲ್ಲ, ಎಷ್ಟ್ ಮಾತಾಡುತ್ತೀಯಮ್ಮ. ನಮ್ ತಾತ ನಿನ್ಗೆ ಆಗಿನ ಕಾಲದಲ್ಲ ಕಷ್ಟಪಟ್ಟು SSLC ಓದ್ಸಿರೋದು. ನಿನ್ ಮಕ್ಕಿ ಒಂದು ಏನದು ಒಂದ್ ಹೆಸರು ಬರೆಯಕ್ ಬರಲ್ಲ, ಏನಿಲ್ಲ. ಕುತ್ಕೊಳ್ಳಲ್ಲಿ ನೀನ್ ಬರೀ ಓದಿರೋ ನೀನೊಬ್ಳು ಕಮ್ಮಿ ಇದೆ ಹೇಳಕ್ಕೆ. ಬಾ ಬಾ ಬಾ. ಹೆಂಗೈತೆ ರಿಂಗು? ಏ ಇಲ್ಲ, ಎದ್ದಾಳೆ ಮೇಲೆ ಸುಮ್ ತಲೆನೋವು ಬಂದ್ ನನ್ಗೆ. ಅದೇನ್ ಗೊತ್ತಾ, ಎಷ್ಟು ದುಂಡು ದುಂಡು ಕೈಯಾರಿ ಏನ್ ಹಂಗೆ ನಾನು ಹೊಡೆದ್ ಬಿಡ್ತೀನಿ ತಂದೆ. ಅವಾಗ ಊರ್ ಕಟ್ ಮಾಡಲ್ಲ, ಏನಿಲ್ಲ, ದೇವ ಬೈತಿದ್ರೆ ನಂಗ್ ನಗು ನಗು. ಅಮ್ಮ ನಿಮ್ ಮಗ ಹೇಳಿ. ಆಕ್ಚುಲಿ ತೇಜ ಕಾಣೆಯಾಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಡ್ಬೇಕಿತ್ತು. ನೋಡಿ ನಮ್ಮಮ್ಮ ಒಂಚೂರಾದ್ರೂ ರಿಯಾಕ್ಟ್ ಆಗುತ್ತಾ? ಸಂಜೆ ಕೈ ಉಗುರು ಚಿಕ್ಕ ನೀನ್ ಇವಾಗ. ಅತ್ತಮ್ಮ ಇರತ್ತಮ್ಮ ಬಾಯ್ಲಿ ಒಂದೇ ಒಂದ್ ಕೇಳ್ಬೇಕು. ಮರ್ಯಾದೆನೇ ಇಲ್ಲ, ಯಾರು ನಂಗೆ ಟೈಮೇ ಕೊಡಲ್ಲ ಲೈಫಲ್ಲಿ. ಅಮ್ಮ ನೀನ್ ಟೈಮ್ ಕೊಡ್ತೀಯಮ್ಮ ನನಗೆ? ಕೊಡಲ್ವಾ? ಪ್ರೀತಿ ಅಂದ್ರೆ ಕೊಡೋಣ ಬಿಡು ಗೈಸ್. ಆಗಲ್ಲ ಗೈಸ್ ನಮ್ಮ ಮನೇಲಿ. ನಾನೆಂತ ದೊಡ್ಡ ಸೈಕೋ ಅಂದ್ರೆ ಬೆಳಿಗ್ಗೆ ಬರ್ಬೇಕಾದ್ರೆ ಫುಲ್ಲು ಜಿಮ್ಗೆ ಹೋಗೋಣ ಅಂತ ಫುಲ್ ರೆಡಿ ಆಗಿ ಬಂದೆ. ಆದ್ರೆ ನಿನ್ನೆ ಹೆವಿ ಕೋಲ್ಡು ಜ್ವರ ಇತ್ತು. ಇವತ್ತು ಕೂಡ ಅದೇ ಕಂಟಿನ್ಯೂ ಆಗ್ತಿದೆ. ನಂಗೆ ಈಗ ಇಲ್ಲಿಂದ ಮನೆಗೆ ಹೋಗೋಕ್ಕೂ ಕೂಡ ಯೋಚನೆ ಮಾಡ್ತಾ ಇದೀನಿ, ಗಾಡಿ ಓಡಿಸ್ಬೇಕಲ್ಲ ಅಂತ. ಏನಾದ್ರು ಮಾಡೋಣ ಅಂತ ಹೊರಟಾಗ ಬರೀ ಈ ತರ ವಿಘ್ನಗಳೇ ಬರುತ್ತೆ. ಅದಕ್ಕೆ ಗಣೇಶನ್ಗೆ ಇವಾಗ ಪೂಜೆ ಮಾಡಕ್ ಅಂತ ಹೂವ ಎಲ್ಲ ತಗೊಂಡಿದ್ದೀನಿ. ವಿಘ್ನ ವಿನಾಶಕ. ಗೈಸ್ ನಾನು ಮನೆಗೆ ಬಂದೆ, ಜಿಮ್ಗೆ ಹೋಗಿಲ್ಲ. ಯಾಕಂದ್ರೆ ಹೆವಿ ಸುಸ್ತಾಗ್ತಿತ್ತೆ ಅನಿಸ್ತು. ಅಂದ್ರೆ ರಾತ್ರಿ 8 ಗಂಟೆ ತನಕ ಟೈಮ್ ಇದೆ. 8 ಗಂಟೆ ಅಷ್ಟರಲ್ಲಿ ನನ್ನ ಮುಂದೆ ಏನಾದ್ರು ಚೇಂಜ್ ಆಗಿ ಸುಸ್ತೆಲ್ಲ ಕಮ್ಮಿ ಆದ್ರೆ ಪಕ್ಕ ಜಿಮ್ಗೆ ಹೋಗ್ತೀನಿ. ಅದೊಂದು ವಿಷಯ. ಅಂಡ್ ಮನೆಗೆ ಬಂದಿದ ತಕ್ಷಣ 2 ದಂಪತಿಗಳು ಏನ್ ತಿರುಗು ಅಂತೆ. ದಂಪತಿಗಳು ಅಂದಿದ ತಕ್ಷಣ ಓಹೋ ಜನುಮದ ಜೋಡಿಗಳು ಇವ್ರಿಬ್ರು. ಇದು 7 ಜನ್ಮದ ಲವ್. ನಾವು ಲವ್ ಜಾಸ್ತಿ. ಯಾರ ಮೇಲೆ? ನನ್ನ ಗಂಡನ ಮೇಲೆ. ಯಾರ್ಗೆ? ನನಗೆ. ನಿನ್ಗಿಲ್ಲ ನೇನ ಲವ್? ಇರೋದಕ್ಕೆ ಮಾಡ್ತಾ ಇರೋದು ಸೇವೆ 1.5 ತಿಂಗಳಿಂದ. 1.5 ತಿಂಗಳಿಂದ ಸೇವೆ ಮಾಡ್ತಾವ್ರಂತೆ. ಲವ್ ಇದ್ಯಾ ಇಲ್ವಾ ಹೇಳ್ಬಿಡು. ನಮ್ಮ ಅಜ್ಜಿ ಮೇಲೆ ಇಲ್ಲ, ಬನಶಂಕರಿ ಮೇಲೆ ಇದೆ. ಬನಶಂಕರಿ ಯಾರು ಗೊತ್ತಾ ಗೈಸ್? ಬನಶಂಕರಿ ಬಂದು ನಮ್ ನಾಯನ ನಮ್ಮ ಅಜ್ಜಿ ಡವ್ವು. ಅಯ್ಯೋ ಯಾವ ಡವ್ ಇಲ್ಲ, ಎಲ್ಲ ಶಿವಮ್ನ ಡವ್. ಶಿವಮ್ನ ಡವ್ ಅಲ್ಲ, ಶಿವಮ್ಮನ್ ಡವ್ ಅಲ್ಲ ನೀನ್ ನಾಯ್ನ. ನಿಜ ಹೇಳ್ಬಿಡು. ಹೌದಾ? ಜನಕ್ಕೆ ನಿಜ ಹೇಳ್ಬೇಕು. ಈ ತರ ಎಲ್ಲ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ಬಾರ್ದು. ಯಾರು ಹೇಳಿದ್? ನಿಮ್ಮಂತವ್ರು ಸುಳ್ಳು ಹೇಳೋದು. ನಾವಲ್ಲ, 45 ವರ್ಷದವ್ರು ನಾವು ಸುಳ್ಳು ಹೇಳೋ ಪೊಸಿಷನ್ ಇಲ್ಲ. ನಿಂಗ್ 45 ವರ್ಷನಾ? ಮದುವೆ ಆಗಿದ್ದು ಓಹೋ, ಮದ್ವೆ ಆಗಿ 88.
88. ಅಂಡ್ ನಮ್ ತಾತ ಈ ದಂಪತಿ ಈ ನಮ್ಮ ಅಜ್ಜಿಗೆ ಒಂಚೂರು ಹುಷಾರಿಲ್ಲ, ಅದಕ್ಕೆ ಈ ನಮ್ ತಾತ ನಾನು ಬಂದು ಬಿಸಿಬೇಳೆ ಬಾತ್ ಮಾಡೋಣ ಅನ್ನೋಷ್ಟರಲ್ಲಿ ಮನೇಲಿ ಏನ್ ಮಾಡಿದಾರೆ ಗೊತ್ತಾ ಗಾಯ್ಸ್? ಮನೇಲಿ ಒಂದ್ ಸ್ವಲ್ಪ ಅಲ್ಲೆಲ್ಲೋ 1/4 kg ರವೆ ಇತ್ತೇನೋ, ಉಪ್ಪಿಟ್ಟು ಮಾಡವ್ರೆ ಆಯ್ತಾ. ಈ ಉಪ್ಪಿಟ್ಟಲ್ಲಿ ಏನೇನ ಏನಿಲ್ಲ, ಎಲ್ಲ ಹಾಕಿದೀನಿ. ಉಪ್ಪು ಸ್ವಲ್ಪ ಮುಂದೆ ಆಯ್ತು. ಉಪ್ಪು ಇಷ್ಟ ಹಾಕ್ಬೇಕು, ಇಷ್ಟಿರೋ ರವೆಗೆ. ಅದ್ರ ಬದಲು ಒಂದ್ ಇಡಿ ಎತ್ಬಿಟ್ಟು ಹೋಗಿ ಹಾಕ್ಬಿಟ್ಟವ್ರೆ. ತಿಂದವ್ರು ಬದುಕ್ಲಾ ಬೇಡವಾ ಅಂತ. ಮೊಸರು ಹಾಕೊಂಡ್ರೆ ಬೆಸ್ಟ್. ಮೊಸರು ಹಾಕೊಂಡೋದು ತಿಂದು ಇನ್ನು ಬದುಕಿದೀನಲ್ಲ, ನನ್ಗೇನಾದ್ರು BP ಬಂದ್ರೆ ಏನ್ ಮಾಡೋದು? BP ಬಂದ್ರೆ ಶುಗರ್ ಬರಂಗ್ ಮಾಡೋದು ಅಷ್ಟೇ. ಅದೆಲ್ಲ ಯಾಳಕ್ಕ ಫಸ್ಟ್ ಪ್ರಯೋಗ ಮಾಡಿದ್ದು ನನ್ ಮೇಲೆನೆ. ಬಂದಿದ ತಕ್ಷಣ ಬಾ ಮಗು ಅಂತ ಉಪ್ಪಿಟ್ಟನ್ನ ಹಾಕಿ ಕೊಟ್ಟಾಗೆ ನನ್ಗೆ ಅರ್ಥ ಆಗ್ಬೇಕಿತ್ತು ಇಲ್ಲೊಂದ್ ಸಮಸ್ಯೆ ಇದೆ ಅಂತ. ಅದ್ರ ದೊಡ್ಡ ಬಕ್ರ ಆಗಿದ್ ನಾನೇ. ಆರಾಮಾಗಿ ಇರೋ ಅರ್ಧ ಉಪ್ಪಿಟ್ಟನ್ನ ನನಗ್ ತಿನ್ಸ್ಬಿಟ್ಟು ಇವಾಗ ರಾತ್ರಿ ಸಾಂಬಾರ್ನ ಬಿಸಿ ಮಾಡ್ತಾರ ಅವ್ರು ತಿನ್ನಕ್ಕೆ. ನಮ್ ನೈನ ಏನ್ ಗೊತ್ತಾ, ಅದು ಒಂದ್ ಸ್ವಲ್ಪ ಸಾಂಬಾರ್ ಇದ್ರೂನು ಅದಕ್ಕೆ 1 ಲೀಟರ್ ನೀರ್ ಹಾಕ್ಬಿಟ್ಟದು 3 ಜನ ತಿನ್ನೋದನ್ನ 30 ಜನ ತಿನ್ನಂಗ್ ಮಾಡ್ಬಿಡೋದು. ಯಾವಾಗ್ಲೂ ಆರೋಗ್ಯಕ್ಕೆ ಹದವಾಗಿರ್ಬೇಕು. ಐತೆ ಅಂದ್ಬಿಟ್ಟು ಮಸಾಲೆ ಪುಡಿ ಉಯ್ದ್ಕೊಂಡು ತಿಂದ್ಬಿಟ್ರೆ ಮಸಾಲೆ ಆಗೋತಾರ ಅವ್ರು. ಹದವಾಗಿದ್ರೆ ಇನ್ನೂ 10 ವರ್ಷ ಬದುಕ್ತಾರೆ. 10 ದಿನ ಅದು ಜಾಸ್ತಿ ಆಗ್ತದೆ ಆರೋಗ್ಯ. ಆರೋಗ್ಯ ಆಗುತ್ತೆ. ಏನ್ 1/4 ಲೀಟರ್ ಮೊಸರು 1/4 ಲೀಟರ್ ಹಾಲು ತಂದ್ರೆ ಅಮ್ಮಮ್ಮ ಎಷ್ಟ್ ಜನ ಕುಡಿಬಹುದು ಅಜ್ಜಿ? 1/4 ಲೀಟರ್ ಹಾಲಲ್ಲಿ ನಮ್ಗೆ ಮೂವರು ಕುಡಿಬೋದು ಅಲ್ವಾ? ನಿನ್ ಗಂಡ ಎಷ್ಟ್ ಲೀಟರ್ ಮಾಡ 1/4 ಲೀಟರ್ ಹಾಲನ್ನ? ಅರ್ಧ ಲೀಟರ್ ಮಾಡಿ ಎಷ್ಟ್ ಜನ ಕುಡ್ಸೋದು? ಇಬ್ರು ಕುಡಿಯೋದು. ಒಂದ್ 6 ಜನ 6 ಜನ 6 ಜನ ಕುಡಿದ್ ಬಿಡ್ತಾರೆ ಇದನ್ನ. ಇಡ್ಕ ನೋಡ್ರಿ, 1/4 ಲೀಟರ್ ಮೊಸರು ಇದು 6 ಜನ ಕುಡಿಬಹುದು. ಇದನ್ನ ಯಾವನಾದ್ರೂ ಮೊಸರು ಅಂತನಾ? ಒಂದ್ ಮಂಕ್ರಿ ನೀರ್ ಹಾಕಿ ಕೈತಿದ್ರಲ್ಲಿ. ತಾತ ಸಿದ್ಧಗಂಗಿ ಮಠದಲ್ಲಿ ಓದಿದ್ದು, ಅಲ್ಲಿ ಯಾವಾಗ್ಲೂ ತೆಲ್ಲಿಗಿರೋ ಸಾರ್ ಹಾಕ್ತಿದ್ರಂತೆ ನಮ್ ತಾತನ್ಗೆ. ಹೌದು, ಅದನ್ನೇ ತಿನ್ ಬದುಕಿರೋದು ನಾವು. ನಾನೇನ್ ಇಲ್ಲ ಅಂತ ಹೇಳಿದ್ನೇನಪ್ಪ, ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸಂತೋಷ. ಹಂಗಂತ ನಮ್ಮಮ್ಮ ಮಾಡಿರೋ ಸಾರ್ಗೆ ನೀರು ಇದ್ಬಿಟ್ಟು ನೀನ್ ಅದನ್ನ ಇಲ್ಲಿ ಪ್ರಯೋಗ ಮಾಡೋದ್ ಯಾವ ಊರ್ ನ್ಯಾಯ? ಯಾವ ನ್ಯಾಯ ಅಂದ್ರೆ ಅವ್ರ ನ್ಯಾಯ ಸರಿ ಇರಲ್ಲ, ನಮ್ ನ್ಯಾಯ ಸರಿಯಾಗಿರ್ತದೆ. ಅವ್ರು ಕೊಟ್ಟರು ತಿನ್ನಂಗ್ ತಿಂತಾರೆ, ನನ್ನ ತೆಳ್ಳಗ್ ತಿಂತೀನಿ. ಅಲ್ಲಿ ಕುತ್ಕೊಂಡಿದ್ದೆ, ನಮ್ಮಜ್ಜಿ ಬಾ ಇಡಿ ಅಂತ ಹೇಳಿ ಹಿಡಿಸ್ತಿರೋದಮ್ಮ. ಹಿಡಿಬೇಕಂತೆ ನಾನು ಇದನ್ನ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಗಂಡ ಹೆವಿ ಲವ್ ತೋರಿಸ್ತೈತಿ ಇವತ್ತು ಯಾಕೋ. ಯಾವ ಲವ್ ಇಲ್ಲ. ಯಾರ ಲವ್ ಇಲ್ವಾ? ಮತ್ತೆ ಯಾಕೆ ಈ ಅಮ್ಮ ಬಿಟ್ಬಿಡತ್ತೆ ಹೇಳ್ತೀನಿ. ಕೈಯಾಗಲ್ಲ ಅಂತ ಕುಂಕುಮ ಹಾಕಿದ್ವಿ. ಪ್ರಪಂಚ ಓದದೆ ಕಣೋದು. ನೀನು ಸುಮ್ಮನೆ ಇರ್ತಾಳ. ಎಲ್ಲಾರು ಕೆಳಗೆ ಬಿದ್ದಾಳ ಶಿವಮ್ಮ ಅಂದ್ರೆ ಅಯ್ಯೋ ಏನ್ ನೋವಯ್ಯ ಯಾವ ಹುಡುಗಿಗೆ ಅಂತಾಳ. ಆಮೇಲೆ ನಿನ್ ಹುಡುಗಿ ಮಾಡ್ತಾನೆ. ಏನ್ ಲವ್ ಶಿವಮ್ಮ ನಿನ್ಗೆ ಗಂಡನ ಮೇಲೆ? ಹೌದು, ನನ್ಗೂ ಮಾಡಂಗೆ ನಂಗೆ ಗೊತ್ತಿತ್ತು. ಅವ್ವ ಬಾಯಿಗೆ ನೋಡ್ರಿ, ನನ್ನ ಕೆಳಗಡೆ ಬಿದ್ದಾಗಿಂದ ನನ್ನ ಮೊಮ್ಮಕ್ಕಳು ಚೆನ್ನಾಗಿ ನೋಡ್ಕೊಂತಾರೆ. ನನ್ನ ಅದೃಷ್ಟ. ಕೆಳಗಡೆ ಬೀಳ್ಸಿದ ಮಹಾನ್ ವ್ಯಕ್ತಿ ಯಾರು ಅಂತ ಮಾತ್ರ ಹೇಳ್ಬೇಡ. ಮತ್ತೆ ನಮ್ಮ ಸಂಸಾರ ಹಿಂಗೆ ಇರ್ಬೇಕು ಅಂತ ನನ್ನ ದೇವ್ರುಗಳ್ನೆಲ್ಲ ಬೇಡ್ಕೊಂತೀನಿ. ನನ್ನ ಮೊಮ್ಮಕ್ಕಳು ನನ್ನ ಸಾಯ ತಕ ಹಿಂಗೆ ಇರ್ಲಪ್ಪ ನನ್ನ ಜೊತೆಲೆ ಅಂತ ಬೇಡ್ಕೊಂತೀನಿ. ನಮ್ಮ ಅಜ್ಜಿ ಯಾಕೋ ಹೆವಿ ಎಮೋಷನಲ್ ಆಗ್ತಾರೆ ಗುರು. ನಮ್ಮ ಮನೇಲಿ ನಡುವೆ ನನ್ ಬಿಟ್ಟು ಎಲ್ಲಾರು ಬೇಗ ಎಮೋಷನಲ್ ಆಗ್ತಾರೆ. ನಾನು ಹೆವಿ ಸ್ಟ್ರಾಂಗ್, ನಾನು ಅಷ್ಟು ಬೇಗ ಎಲ್ಲ ಎಮೋಷನಲ್ ಆಗಲ್ಲ. ಈ ನಾಯಿನ ಮತ್ತೆ ಆಫ್ ಮಾಡಿದ್ಯಾ? ಹೆಂಗ್ ಓಡದ್ ನೈನ? ಇಲ್ಲಿಂದ ಅಲ್ಲಿ ಓಡ್ ನೈನ ನೋಡೋಣ. ಅದೇ ನೀನು ಸಿದ್ಧಗಂಗೆ ಮಠದಲ್ಲಿ ಓಡ್ತಿದ್ದಲ್ಲ, ಓಡು ಬೇಗ. ನನ್ಗೆ ಗೊತ್ತಿಲ್ಲ ಇವಾಗ ಅಲ್ಲಿ ತನಕ ಓಡ್ತಿದ್ಯಾ? ಅಲ್ಲಿ ತನಕ ಓಡು. ಇದ್ಯಾವ್ದದು ಮಿಕ್ಕಿ ಮೌಸ್ ಓಡುತ್ತಲ್ಲ, ಟಿಂಗ್ 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 ಹಂಗ್ ಓಡ್ತಿದೆ ನಮ್ ತಾತ. ನೈನ ಅದೇನ್ ಗೊತ್ತಾ, ನಿನ್ನ ಹತ್ರ ಹಿಂಗ್ ವಿಡಿಯೋ ಹಿಡಿಬೇಕಂದ್ರೆ ನಾನು ಸೂರ್ಯನೇ ತಗೊಂಬಂದು ಇಲ್ಲಿ ಇಕ್ಬೇಕು. ಕಪ್ಪಾಗ್ತೀನಿ. ಕಪ್ಪಾಗ್ತೀನಿ ಅಂತಲ್ಲ, ನಿನ್ ಮುಖ ಕಾಣದೇ ಇಲ್ಲ ಅನ್ನೋದು ಲಾಗಲ್ಲಿ. ಯಾಕೋ ನೀನ್ ಅಷ್ಟು ಬೆಳ್ಳಗಿದ್ಯಾ, ಪಳಪಳ. ಹಂಗೆ ಕಣ್ಣಿಗೆ ಸನ್ಗ್ಲಾಸ್ ಹಾಕೊಬೇಕು ನಾನು, ಅಷ್ಟು ಪಳಪಳ ಅಂತ ಹೊಳಿತಿದ್ಯಾ. ಏನು ಹಿಡಿಬೇಡ, ಹೋಗು. ಅಯ್ಯೋ ಏನಾಗ್ಬೇಕಾದ್ರೆ ಅದನ್ನ ಕಟ್ಕೊಂಡ
ಬೇಡವಾ ನಿನಗೆ? ಅಯ್ಯೋ ಬೇಡ. ನೇನ ಅದ್ ಹೆಂಗ್ ನೇನ ಬೇಡ ಅಂತ್ಯ? ನಾನಿರೋದೇ ಹಿಂಗೆ. ಹಿಂಗೆ ನೇನ? ನಾನಿರೋದ ಹಾಗೆ. 3 ಹೊತ್ತು ಟಿವಿ ನೋಡ್ತಿಯಲ್ಲ, ಬೋರ್ ಹೊಡಿಯಲ್ವಾ? ಅದೇನ್ ಬೋರ್ ಹೊಡಿತದೆ, ಟಿವಿ ಹಾಕಿರೋದೇ ಅದಕ್ಕಲ್ವಾ. ಬೋರ್ ಹೋಗ್ಲಿ ಅಂತನಾ? ಅಲ್ಲಿ ಇಲ್ಲಿ ಅಲಿಯೋದು ಬೇಡ ಅಂತ ಟಿವಿ ಹಾಕೊಂಡು ಕುಂತ್ಕೊಂಡು ನೋಡ್ತಾ ಇರೋದು. ಸ್ವಲ್ಪ ಒಳ್ಳೇದ್ ಬರ್ತದೆ, ಸ್ವಲ್ಪ ಕೆಟ್ಟದ್ ಬರ್ತದೆ, ಒಂದ್ ಮನೆ ಹಾಳು ಕೆಲಸ ಬರ್ತದೆ. ಮನೆ ಹಾಳು ಕೆಲಸ ಮಾಡೋದು ಯಾರು? ಕೆಲ್ಸಕ್ಕೆ ಬರ್ದವ್ರು. ಓಕೆ, ಬಾಯ್ ಬಾಯ್ ಬಾಯ್. ಅಷ್ಟೇ. ಆಯ್ತು. ನಿನ್ಗೆ ನನ್ಗೆ ನನ್ ವ್ಲಾಗ್ಗೆ ಮುಗೀತು ಸಂಬಂಧ. ಹಂಗನ್ಬಿಟ್ರೆ ಬೇಜಾರಾಗುತ್ತಲ್ಲ. ಹೌದು ಗೈಸ್, ಅದು ಮೊನ್ನೆ ಯಾವ್ದೋ ಒಂದು ವಿಡಿಯೋ ಬಿಟ್ಟಿದ್ದೆ, ಅದ್ರಲ್ಲಿ ನಮ್ಮ ಅಜ್ಜಿ ತಾತನೂ ಇದ್ರು. ಅದು ಎಷ್ಟು 1 lakh ವ್ಯೂಸ್ ಏನೋ ಹೋಗಿತ್ತಪ್ಪ. ಅದಕ್ಕೆ ಕೇಳಿದಕ್ಕೆ 1 ಲಕ್ಷ ಜನ ನನ್ನ ನೋಡವ್ರಾ ಅಂತ ಶಾಕ್ ಫುಲ್. ಇದನ್ನ ಎಷ್ಟೊಂದ್ ಜನ ನೋಡ್ತಾರೆ ಗೊತ್ತಾ? ಎಷ್ಟು ಜನ ನೋಡ್ತಾರೆ? ತುಂಬಾ ಜನ ನೋಡ್ತಾರೆ. ಯಾಕಂತೆ? ಅವ್ರಿಗೆಲ್ಲ ನಾವ್ ಫ್ಯಾಮಿಲಿ ಎಲ್ಲ ಜೊತೆಗಿರೋದು, ಖುಷಿಯಾಗಿರೋದು ಇಷ್ಟ. ಅದಕ್ಕೆ ಅವರು ಹಂಗೆ ಇರ್ಬೇಕು ಅಂತ ಹೇಳು. ಗೈಸ್, ನೀವು ನಿಮ್ ಫ್ಯಾಮಿಲಿ ಜೊತೆ ಇದೇ ರೀತಿ ಖುಷಿಯಾಗಿರ್ರಿ, ಇದೇ ರೀತಿ ಖುಷಿಯಾಗಿರ್ಬೇಕಂತೆ. ದೇವ್ರ ಒಳ್ಳೇದ್ ಮಾಡಿ. ದೇವ್ರ ಒಳ್ಳೇದ್ ಮಾಡ್ಲಿ. ನಾನು ಒಳಗಡೆ ಕುತ್ಕೊಂಡು ಟಿವಿ ನೋಡ್ತಿದ್ದೆ. ಹೊರಗಡೆ ಇವ್ರು ನೋಡಿ ಇಲ್ಲಿ ಎಳ್ನೀರ್ ಹೊಡ್ಕೊಂಡು ಎಳ್ನೀರ್ ಕುಡಿತವ್ರೆ. ಒಂದೇ ಒಂದ್ ಮಾತು, ಸಂಧ್ಯಾ ನಿನಗ್ ಬೇಕಾ ಅಂತ ಕೇಳ್ದ ನೈನಾ? ಕೇಳಲಿಲ್ಲ. ಕೇಳಲಿಲ್ಲ. ಬರೀ ಗಂಡ ಹೆಂಡತಿ ಇಬ್ರು ಕುಡಿದ್ಬಿಟ್ಟು ಇಬ್ರು ಚೆನ್ನಾಗಿದ್ಬಿಟ್ಟು ಜೀವನದಲ್ಲಿ ನಾವೇ ಹಂಗಿರ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಅಪ್ಪ ತಂದಿರೋದ್ ನನಗೆ, ನಿಮ್ಗಲ್ಲ. ನಿಮ್ಮ ಅಪ್ಪನ್ ಸಾಕ್ದವ್ ನಾನು, ಅದಕ್ಕೆ ನನಗ್ ತಂದು ಕೊಟ್ಟವ್ ನಿಮ್ಮಪ್ಪ. ಸಫಾ ನೀನ್ ನೈನಾ. ಮತ್ತೆ ನನ್ ಸಾಕ್ದೆ ಇನ್ಯಾರು ನಿಮ್ ಸಾಕ್ತಾನ? ನಿಮ್ಮಪ್ಪ ನಿನ್ನ ಹೆಂಗ್ ಸಾಕಿದ್ರು, ನಮ್ಮಪ್ಪ ನಿಮ್ಮಪ್ಪಂಗಿಂತ ಚೆನ್ನಾಗಿ ಸಾಕ್ತಾರ ನನ್ನ. ನೀವು ಚೆನ್ನಾಗಿ ನಿಮ್ಮಪ್ಪನ್ ಚೆನ್ನಾಗಿ ಸಾಕಂಗಿದ್ರೆ ಅವ್ರ ಹತ್ರ ಇಸ್ಕೊಂಡ್ ತಿನ್ನಿ. ಸಾಕಲ್ಲ ಅಂದ್ರೆ ಏನು ಕುಡಿಬೇಡ. ಎಲ್ಲ ನೀನೇ ಕುಡ್ದ್ಬಿಟ್ಟು ನೀನೇ ಚೆನ್ನಾಗಿ ಸಾಕು ನಿನ್ ಮಗನ್ನ. ಆದ್ರೆ ನಾನು ಯಾರು ಬಿಡ್ಬೇಕಲ್ಲ, ನಂಗೂ ಬೇಕು. ಗೈಸ್, ಇವ್ರು ಗಿಂಬೆನೆಲ್ಲ ಹಾಕ್ಬಿಟ್ಟಾರ. ಏಯ್ ಬೇಡ ನಂಗೆ. ಏಯ್ ಕುಡಿತಾ ಇಲ್ವ ನನ್ನ ಹೆಂಡ್ರು? ನಿಂಬೆಹಣ್ಣು ಹಾಕಿದ್ರೆ ನಂಗೆ ಬೇಡಪ್ಪ. ಫೋನಕ್ಕೆ ನೀವೇ ತೋರಿಸ್ತಾ ಇದ್ದೀರಾ ನಿಂಬೆಹಣ್ಣು ಜ್ಯೂಸ್. ಇದು ನಿಂಬೆಹಣ್ಣು ಹಾಕಲಿ, ಎಳ್ನೀರು ಕುಡೀರಿ, ಆರೋಗ್ಯಕ್ಕೆ ಒಳ್ಳೇದು ಅಂತ. ಎಲ್ಲ ಒಳ್ಳೇದು ಜೀವನದಲ್ಲಿ ನಿನ್ಗೆ ಆಗ್ಲಿ ನೈನಾ. ನನ್ನ ಒಳ್ಳೇದೆಲ್ಲ ನಿನ್ಗೆ ಆಗ್ಬಿಡ್ಲಿ ನೈನಾ. ಸಂತೋಷ ಇರು. ಹುಡ್ಕೋ, ನೀನು ಸ್ವಲ್ಪ ಕೊಡ್ತೀವಿ. ಆಗಲ್ಲ, ನಿನ್ ಮಾತು ಕೇಳ್ಬೇಕ, ನಾನು ಕೇಳಲ್ಲ. ಕೇಳ್ದಿದ್ಮೇಲೆ ನೀನು ವೇಸ್ಟ್. ಫಸ್ಟ್ ವೇಸ್ಟ್ ಸ್ಪೆಲ್ಲಿಂಗ್ ಹೇಳ್ಬಿಟ್ಟು ನೋಡೋಣ. ವೇಸ್ಟ್ ಸ್ಪೆಲ್ಲಿಂಗ್ ಹೇಳು. ಹೇಳಿಲ್ವಾ ವೇಸ್ಟ್ ಅಂದ್ರೆ? ಏನ್ ಕೆಲ್ಸಕ್ಕೆ ಬರ್ದವಳು. ಅಯ್ಯೋ, ನನ್ಗೆ ಇಂಗ್ಲಿಷ್ ಅಲ್ಲಿ ಅದ್ರ ಅರ್ಥ ಏನಂತ ಗೊತ್ತು. ನಾನು ಕನ್ನಡದಲ್ಲೇ ಹೇಳಿದ್ದಿಲ್ಲ. ಸ್ಪೆಲ್ಲಿಂಗ್ ಹೇಳು. ಸ್ಪೆಲ್ಲಿಂಗ್ ಹೇಳಲ್ಲ. ಸ್ಪೆಲ್ಲಿಂಗ್ ಹೇಳ್ಬಿಡು. ಹೇಳಲ್ಲ. ಸ್ಪೆಲ್ಲಿಂಗ್ ಹೇಳು. ಮತ್ತೆ ಹೆಂಗ್ ಹೇಳ್ದೆ ವೇಸ್ಟ್ ಅಂತ? ವೇಸ್ಟ್ ಅಂತ ಹೇಳ್ದೆ. ವೇಸ್ಟ್ ಸ್ಪೆಲ್ಲಿಂಗ್ ಹೇಳು, ಟ್ರೈ ಮಾಡು. ಎಷ್ಟಿ ಅದ್ಯಾಕೆ ಭಯ ಆಗ್ಬಿಡ್ತೀಯ? ಏನು ಸ್ಪೆಲ್ಲಿಂಗ್? ವೇಸ್ಟ್ ಸ್ಪೆಲ್ಲಿಂಗ್ ಏನು? ಸರಿನಾ ತಪ್ಪ ಹೇಳಿದ್ದು? ಆಡಿ ಜನನ್ನೇ ಕೇಳು, ಸರಿನಾ ತಪ್ಪ ಅಂತ. ಹೇಳ್ರಣ್ಣ ನೀವೇನೆ. ಹೇಳ್ರಣ ಕರೆಕ್ಟಾ ತಪ್ಪ ಹೇಳ್ರಣ ನೀವು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಅಂಡ್ ಈ ವ್ಲಾಗ್ ನಿಮ್ಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಎಸ್, ನಾನು ಖಂಡಿತ ಎಮೋಷನಲ್ ಆದೆ. ಬಟ್ ನಾನು ಅವಾಗ ಅಜ್ಜಿ ಹೇಳಿದ್ದ ಮಾತುಗಳಿಂದ ಫುಲ್ ಎಮೋಷನಲ್ ಆದೆ. ಸೊ ತಾತ ಅಜ್ಜಿ ಇದ್ರೆ ಆ ಬಾಂಡ್ ಹಿಂಗೆ ಇರುತ್ತೆ ಮನೇಲಿ. ತುಂಬಾ ಚೆನ್ನಾಗಿತ್ತು. ಬಟ್ ಅವರಿಬ್ರು ಪೇರ್ಗೆ ಒಂದು ದೃಷ್ಟಿ ತೆಗ್ದ್ಬಿಡಿ ಈ ತರ. ಸೊ ಯಾವುದೇ ದೃಷ್ಟಿ ಅವ್ರಿಗೆ ತಾಗ್ದಿರ ಇರಲಿ. ಬಿಕಾಸ್ ನಾನು ನಂಬ್ತೀನಿ, ನಾನು ಬಿದ್ದಾಗಿಂದ ನಾನು ದೃಷ್ಟಿ ಅನ್ನೋದನ್ನೆಲ್ಲ ಹೆವಿ ನಂಬ್ತಿದ್ದೀನಿ. ಅದಕ್ಕೆ ಹೇಳಿದೆ ದೃಷ್ಟಿ ತೆಗಿರಿ ಅಂತ. ಆ್ಯಂಡ್ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇದೇ ರೀತಿ ಖುಷಿಯಾಗಿರಿ. ಇದೇ ರೀತಿ ಹೆಚ್ಚಿನ ಫ್ಯಾಮಿಲಿ ವ್ಲಾಗ್ಸ್ ಮಾಡ್ತೀನಿ ನಾನು. ಅದಕ್ಕೆ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗ್ಬೇಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್. ಅಂದ್ರೆ ನಾಳೆ ಸಿಗೋಣ.